ಸರ್ ಗರ್ಭಕೋಶದಲ್ಲಿ ಗೆಡ್ಡೆ ಇದೆ ಅಂತ ಹೇಳಿದ್ದಾರೆ. ಅದಕ್ಕೆ ಟ್ರೀಟ್ಮೆಂಟ್ ಮಾಡಿಸ್ಕೊಳ್ಳೋಕ್ಕೂ ಕೂಡ ನನ್ನ ಹತ್ರ ಅಮೌಂಟ್ ಇಲ್ಲ. ಸರ್ ಈಗ ನಾವು ಗಾನಯಾನ ಅಂತ ಒಂದು ಆಶ್ರಮ ಮಾಡ್ಕೊಂಡಿದ್ದೀವಿ. ಅದು ಪ್ರಾರಂಭವಾಗಿ 3 ವರ್ಷ ಆಯಿತು. ಪ್ರತಿದಿನ ಆರ್ಕೆಸ್ಟ್ರಾ ಮಾಡಿನೇ ನಾವು ಜೀವನ ಮಾಡ್ತಾ ಇರೋದು. ಈಗ ಒಂದು ತಿಂಗಳು 2 ತಿಂಗಳಿಂದ ಮಳೆ ಜಾಸ್ತಿ ಇದೆ, ಕಾರ್ಯಕ್ರಮ ಮಾಡೋಕ್ಕಾಗ್ತಿಲ್ಲ. ನಾವು ಒಂದು ಮನೇಲಿ ಬಂದು 10 ಜನ ಇದ್ದೀವಿ. ಅದರಲ್ಲೂ ಒಂದು 4 ಜನಕ್ಕೆ ಕೆಲಸ ಇದೆ, ಇನ್ನು 6 ಜನ ಖಾಲಿ ಇದ್ದಾರೆ. ಹಂಗಂತ ಅಂದ್ಬಿಟ್ಟು ಅವರಿಗೆ ವರಮಾನ ಇಲ್ಲ ಅಂದ್ಬಿಟ್ಟು ನಾವು ಬಿಡೋಕ್ಕಾಗಲ್ಲ. ಎಲ್ಲರೂ ನಮ್ಮಲ್ಲಿ ಏನು ಬರುತ್ತೋ, ಜನ ನಮಗೆ ಏನು ಅಮೌಂಟ್ ಹಾಕಿರ್ತಾರೋ ಅದರಲ್ಲೇ ನಾವು ಎಲ್ಲರೂ ಒಟ್ಟುಗೂಡಿ ಊಟ ಮಾಡಬೇಕಾಗಿದೆ. ಮನೆ ಬಾಡಿಗೆ ಎಲ್ಲ ಕಟ್ಕೊಂಡು ಜೀವನ ಮಾಡಬೇಕು ಸರ್. ನೀವು ಮನೆ ಬಾಡಿಗೆ ಇದನ್ನೆಲ್ಲ ಹೆಂಗ್ ಮಾಡ್ಕೋತೀರಮ್ಮ? ಮತ್ತೆ ಇದು ದುಡಿಯೋದೇ ಕಮ್ಮಿ ಜನ ಅಂತೀರ, ಹೆಂಗ್ ಮಾಡ್ಕೋತೀರ? ಮನೆ ಬಾಡಿಗೆ ರೇಷನ್ ಎಲ್ಲ ಸಾಲುತ್ತಾ? ಸರ್ ರೇಷನ್ನು ಸಾಕಾಗಲ್ಲ. ಕೆಲವೊಂದು ಟೈಮ್ ಯಾರಾದರೂ ದಾನಿಗಳು ಕೊಡಿಸ್ತಾರೆ ನಮಗೆ. ಈ ಬಾಡಿಗೆ ಎಲ್ಲ ಬಂದು ನಾವು ಪ್ರತಿದಿನ ಆರ್ಕೆಸ್ಟ್ರಾ ಮಾಡ್ತಿದ್ವಿ. ಈಗ 1-2 ತಿಂಗಳಿಂದ ನಮಗೆ ಆರ್ಕೆಸ್ಟ್ರಾನೂ ಇಲ್ಲ, ಮಳೆ ಜಾಸ್ತಿ, ಕಾರ್ಯಕ್ರಮ ಮಾಡೋಕ್ಕಾಗ್ತಿಲ್ಲ. ನಮಗೆ ಸುಮಾರು ಈಗ 14,000 ರೂಪಾಯಿ ಪೆಂಡಿಂಗ್ ಇದೆ ಮನೆ ಬಾಡಿಗೆ. ನಮ್ಮ ಹತ್ರ ಕಟ್ಟೋಕ್ಕೆ ಅಮೌಂಟ್ ಇಲ್ಲ, ದುಡ್ಡು. ಓನರ್ ನಮಗೆ 20ನೇ ತಾರೀಕು ಒಳಗೆ ಖಾಲಿ ಮಾಡಿ ಅಂತ ಹೇಳಿದ್ದಾರೆ. ಏನು ಮಾಡಬೇಕು ಏನೋ ಅಂತ ನಮಗೇನೂ ಗೊತ್ತಾಗ್ತಿಲ್ಲ ಸರ್. ಏನು ಮಾಡೋದು ಅಂತ ನೋಡಬೇಕು ಸರ್. ₹14,000 ನಾವು ಕಟ್ಟಬೇಕು. ಕಟ್ಟೋಕ್ಕೆ ದುಡ್ಡು ಇಲ್ಲ. ರೇಷನ್ ತಗೊಂಡು ತಿನ್ನೋಕ್ಕೂ ನಮಗೆ ದುಡ್ಡಿಲ್ಲ. ಮತ್ತು ಹೊಸ ಮನೆಗೆ ಹೋಗಬೇಕು, ಅಲ್ಲಿ ಅಡ್ವಾನ್ಸ್ ಮಾಡಬೇಕಂದ್ರೆ ಅಡ್ವಾನ್ಸಿಗೆ ಮಾಡೋಕ್ಕೂ ದುಡ್ಡಿಲ್ಲ. ಆ ಒಂದು ಪರಿಸ್ಥಿತಿಯಲ್ಲಿ ನಾವು ಇವಾಗ ಇದ್ದೀವಿ ಸರ್. ಏನು ಮಾಡಬೇಕು ಅಂತಲೇ ನಮಗೆ ಅರ್ಥನೇ ಆಗ್ತಾಯಿಲ್ಲ ಸರ್. ಮನೆಯದು ಕಷ್ಟ ಅಂತ ಒಂದು ಕಡೆ ಇದ್ದರೆ, ನನ್ನ ಆರೋಗ್ಯ ಕೂಡ ಅನಾರೋಗ್ಯ ಆಗಿದೆ, ಭಾಳ ತೊಂದರೆ ಆಗಿದೆ ಸರ್. ಗರ್ಭಕೋಶದಲ್ಲಿ ಗೆಡ್ಡೆ ಇದೆ ಅಂತ ಹೇಳಿದ್ದಾರೆ. ಅದಕ್ಕೆ ಟ್ರೀಟ್ಮೆಂಟ್ ಮಾಡಿಸ್ಕೊಳ್ಳೋಕ್ಕೂ ಕೂಡ ನನ್ನ ಹತ್ರ ಅಮೌಂಟ್ ಇಲ್ಲ. ಅದೇ ರೀತಿ ಭಾಳ ತೊಂದರೆಯಲ್ಲಿದ್ದೀವಿ ಸರ್. ದೇವರೇ ನಮ್ಮನ್ನು ಕಾಪಾಡಬೇಕು ಸರ್. ಸರ್ ಈಗ ನಾವು ನಮ್ಮ ಸಂಸ್ಥೆಯಲ್ಲಿ 10 ಜನ ಇದ್ದೀವಿ. 7 ಜನ ಪ್ರಸಕ್ತ ಸಾಲಿನಲ್ಲಿ ಎಲ್ಲರೂ ಒಟ್ಟಿಗೆ ಊಟ ಮಾಡುವಂಥ ಒಂದು ಭಾಗ್ಯ ಇದೆ. ಆದರೆ ಇನ್ನು 3 ಜನ ಭಾಳ ಅವರ ಪರಿಸ್ಥಿತಿ ಹೇಳ್ಕೊಳ್ಳೋಕ್ಕಾಗದಿರೋಂಥ ಪರಿಸ್ಥಿತಿ. ಮನೆಯಲ್ಲಿ ಅಪ್ಪ ಅಮ್ಮ ಎಲ್ಲ ಇದ್ರೂ ಕೂಡ ಅವ್ರಿಗೆ ಊಟ ಹಾಕಲ್ಲ. ಯಾಕಂತ ಹೇಳಿದ್ರೆ ಅವರಿಗೆ ಈಗ ಒಂದು ಮಗು ಆಗಿದೆ. ಆ ಮಗುನೂ ಕೂಡ ಅವ್ರು ಸರಿಯಾಗಿ ನೋಡ್ಕೊಳ್ಳೋಕ್ಕಾಗಲ್ಲ. ಅಂಥ ಟೈಮಲ್ಲಿ ಅಂಥವರು ಕೂಡ ನಮ್ಮಲ್ಲಿ ಊಟಕ್ಕೆ ಹರಿಸಿ ಬರ್ತಾರೆ. ನಾವು ಯಾರೇ ಬಂದ್ರೂ ಒಂದು ತುತ್ತು ಅನ್ನಕ್ಕೆ ಇಲ್ಲ ಅನ್ನೋಲ್ಲ, ಅವರು ಕೂಡ ಬಂದು ಊಟ ಮಾಡ್ತಾರೆ ನಮ್ಮಲ್ಲಿ. ಅದು ಹೇಳ್ಕೊಳ್ಳೋದಕ್ಕೊಂಥರ ಬೇಜಾರಾಗುತ್ತೆ, ಅದಕ್ಕೊಂಥರ ಬೇಜಾರ. ನಮಸ್ಕಾರ ವೀಕ್ಷಕ ಬಂದವರೇ, ನಾನು ನಿಮ್ಮ ರಘು ಸೂರ್ಯ. ಇವತ್ತೇನು ನಮ್ಮ ಸುತ್ತ ಕೂತಿದ್ದಾರೆ ಈ ದಿವ್ಯಾಂಗರು. ಇವರು ಕಣ್ಣಿಲ್ಲ, ಇವರ ಕಷ್ಟ ಆ ದೇವರಿಗೆ ಪ್ರೀತಿ. ನೋಡಿ, ನಾವೆಲ್ಲ ಕಣ್ಣಿದ್ದು ಸಹ ಅಥವಾ ಎಲ್ಲ ಅಂಗಗಳು ಸರಿ ಇದ್ದು ಸಹ ಕೆಲವು ಸತಿ ಆರ್ಥಿಕವಾಗಿ ತೊಂದರೆ ಆದರೆ ಏನೋ ಪ್ರಪಂಚನೇ ತಲೆ ಮೇಲೆ ಬಿದ್ದೋರಂಗೆ ಹಾರ್ತೀವಿ. ಎಷ್ಟೋ ಜನ ಸೂಸೈಡೇ ಮಾಡ್ಕೊಂಡ್ಬಿಡ್ತಾರೆ. ಆದರೆ ಇವ್ರ ಜೀವನಗಳಲ್ಲಿ ಕಷ್ಟ ಅನ್ನೋದು ದಿನನಿತ್ಯ ಊಟ ಇದ್ದಂಗೆ. ಅಂತಹ ಕಷ್ಟಗಳನ್ನ ನುಂಗಿ ಅವ್ರ ಕಣ್ಣಲ್ಲಿ ನೀರು ಅನ್ನೋದೇ ಬತ್ತೋಗಿದೆ. ಯಾಕೆಂದರೆ ಜೀವನ ಪೂರ್ತಿ ಬರೀ ಕಷ್ಟನೇ, ಇನ್ನು ಎಷ್ಟು ಹೊತ್ತೇನು ಪ್ರಯೋಜನ? ಆದರೂ ಕೂಡ ಅವರು ಜೀವನದ ಛಲ ಬಿಟ್ಟಿಲ್ಲ, ಬದುಕಬೇಕು ಅನ್ನೋಂಥ ಛಲ ಬಿಟ್ಟಿಲ್ಲ. ಆ ಛಲದಿಂದ ಬದುಕಿ ಮುಂದೆ ಬರಬೇಕು ಅಂತ ಒಂದು ಆ ಶಕ್ತಿಯ ಹುಮ್ಮಸ್ಸಿದೆ. ಆದರೆ ದೇವರು ಬಿಡಬೇಕಲ್ಲ, ವಿಧಿನೂ ಬಿಡಬೇಕಲ್ಲ. ನೋಡಿ, ಒಂದು ಕಡೆ ಆರ್ಥಿಕವಾಗಿ ಕಿತ್ಕೊಳ್ಳುತ್ತೆ, ಇನ್ನೊಂದು ಕಡೆ ಆರೋಗ್ಯನೇ ಕಿತ್ಕೊಳ್ಳುತ್ತೆ. ಇಂತಹ ಪರಿಸ್ಥಿತಿ ಆದರೂ ಕೂಡ ಅವರು ಬದುಕು ಕಟ್ಟಲೇಬೇಕು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಹೋರಾಟ ನಡೆಸ್ತಾ ಇದ್ದಾರೆ. ಇದಕ್ಕೆ ನಾವು ಕೊಡಬೇಕಾಗಿರೋದೇನಪ್ಪ ಅಂತಂದರೆ ಮಾನವೀಯತೆ. ನಮ್ಮ ಮಾನವೀಯತೆಯ ಶಕ್ತಿಯನ್ನು ಕೊಡಬೇಕು. ನೋಡಿ, ಒಬ್ಬ 21 ವರ್ಷದ ಹುಡುಗ ವೈಭವ್ ಅನ್ನುವಂಥ ಹುಡುಗ ಇಲ್ಲೇ ಇರುವಂಥ ವ್ಯಕ್ತಿ, ಇವರಿಗೆ ಪ್ರತಿ ಸತಿ ರೇಷನ್ ಅವನೇ ತಂದು ಕೊಡ್ತಾನಂತೆ. 1 ವರ್ಷದಿಂದ ಕಂಪ್ಲೀಟಾಗಿ ಇವರು ಇಷ್ಟು ಜನಕ್ಕೆ ಎಷ್ಟು ರೇಷನ್ ಆಗುತ್ತೋ ಅದನ್ನು ಅವನೊಬ್ಬನೇ ತಂದು ಕೊಡ್ತಾನಂತೆ. ನೋಡಿ, ಇಂತಹ ಒಂದು ಮಾನವೀಯ ಗುಣಗಳಿಂದನೇ ಇಂಥವ್ರ ಜೀವನವನ್ನು ಕಟ್ಟಿಸ್ಲಿಕ್ಕೆ ಸಾಧ್ಯ ನಾವು ಮತ್ತು ಉತ್ತಮ ಸಮಾಜವನ್ನು ಕಟ್ಟಲಿಕ್ಕೆ ಸಾಧ್ಯ. ಇವ್ರ ಜೀವನವನ್ನು ಕಟ್ಟಲಿಕ್ಕೆ, ಇವರ ಜೀವನವನ್ನು ಸಬಲೀಕರಣಗೊಳಿಸ್ಲಿಕ್ಕೆ ನೀವೆಲ್ಲ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ. ಇವರ ಆರೋಗ್ಯ ಒಂದು ಸುಧಾರಣೆ ಆಗಬೇಕು ಮತ್ತು ಇವರ ಜೀವನವನ್ನು ಇವರು ಬಲಿಷ್ಠವಾಗಿ ಕಟ್ಟಲಿಕ್ಕೆ ನೀವು ದಯಮಾಡಿ ನೀವು ನಿಮ್ಮ ಕೈಲಾದಷ್ಟು ₹5 ₹10 ಎಷ್ಟಾಗುತ್ತೋ ಅಷ್ಟು ಸಹಾಯ ಮಾಡಿ. ಇವ್ರದ್ದೇ ಫೋನ್ಪೇ ನಂಬರನ್ನು ಅಥವಾ ಸ್ಕ್ಯಾನರನ್ನು ಹಾಕಿರ್ತೀವಿ ಸ್ಕ್ರೀನ್ ಮೇಲೆ. ದಯಮಾಡಿ
ಅವರಿಗೆ ಸಹಾಯ ಮಾಡಿ ಅವರ ಜೀವನವನ್ನು ಬಲಿಷ್ಠಗೊಳಿಸಿ. ನಮಸ್ಕಾರ.